ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಎಷ್ಟೋ ಜನ ಕಾಮೆಂಟ್ ಕೂಡ ಮಾಡಿದ್ರಿ ನೋಡಿ. ಯಾವಾಗಲೂ ಅನುಶ್ರೀ ಅವ್ರ ಬಗ್ಗೆನೇ ವಿಡಿಯೋ ಹಾಕಿದ್ದೀರಾ. ದಯವಿಟ್ಟು ನಿರೂಪಕಿಯರಲ್ಲಿ ಈಗ ನೋಡಿ, ಮಜಾ ಭಾರತದ ನಿರೂಪಕಿ ಅಂತ ಬಂದರೆ ಅನುಪಮ ಗೌಡ ಅಂತಲೂ ಕೂಡ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಅಂತ ಕೂಡ ಎಷ್ಟೋ ಜನ ಹೇಳಿದ್ರಿ. ಇದಕ್ಕೊಂದು ವಿಡಿಯೋ ಮಾಡಬೇಕಾಗಿ ಬಂತು. ಒಂದಲ್ಲ, ಇನ್ನೂ ತುಂಬ ವಿಡಿಯೋ ಮಾಡೋ ಅವಶ್ಯಕತೆ ಇದೆ ತುಂಬ. ಇನ್ನು ಸದ್ಯಕ್ಕಂತೂ ಅನುಶ್ರೀ ಅವರು ಆ್ಯಂಕರಿಂಗು, ಅನುಪಮ ಗೌಡ ಅವರು ಕೂಡ ಆ್ಯಂಕರಿಂಗು ಮಜಾ ಭಾರತದಲ್ಲಿ ಫೇಮಸ್ ನಟಿಯಾಗಿದ್ದಾರೆ. ಫೇಮಸ್ ಅಂದರೆ ಆ್ಯಂಕರಿಂಗು, ನಟಿ ಅನ್ನೋದಕ್ಕಿಂತ ಆ್ಯಂಕರಿಂಗೇ ಮೇಲು. ಆದರೂ ಕೂಡ ನೋಡಿ, ಆ್ಯಂಕರ್ ಅನುಶ್ರೀ ಮತ್ತು ಆ್ಯಂಕರ್ ಅನುಪಮ ಗೌಡ ಇಬ್ಬರು ಕೂಡ ನಮ್ಮ ಕನ್ನಡದ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ನಿರೂಪಕಿಯರು ಇಬ್ಬರಲ್ಲೂ. ಆ್ಯಂಕರ್ ಅನುಶ್ರೀ ಅವರು 16 ವರ್ಷದಿಂದ ಜಿ ಕನ್ನಡ ಚಾನಲ್ಗೂ ಕೂಡ ಸೇವೆ ಸಲ್ಲಿಸ್ತಿದ್ರು. ಈಗಲೂ ಕೂಡ ಜಿ ಕನ್ನಡದಲ್ಲೇ ಎಷ್ಟೋ ಆ್ಯಂಕರಿಂಗು ಒಂದು ಪ್ರೋಗ್ರಾಮ್ಗಳು ಕೂಡ ಕಾಣಿಸ್ಕೋತಾರೆ. ಮತ್ತೊಂದು ಕಡೆ ಅನುಪಮ ಗೌಡ ಕೂಡ ಈಗ ಕಲರ್ಸ್ ಕನ್ನಡದಲ್ಲಿ ಚಾನಲ್ಗೆ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ಕೂಡ ಕೇಳಿ ಬರ್ತದೆ. ಈಗಾಗಲೇ ಆ್ಯಂಕರ್ ಅನುಶ್ರೀ ಮತ್ತು ಅನುಪಮ ಗೌಡ ಅವ್ರ ಬಗ್ಗೆ ಏನೇನೋ ಭಿನ್ನಾಭಿಪ್ರಾಯಗಳಿರುತ್ತೆ. ಆ್ಯಂಕರಿಂಗಲ್ಲಿ ಇವ್ರ ಮೇಲೂ ಮತ್ತು ಇವರು ಏನು ಚೆನ್ನಾಗಿ ಮಾಡ್ತಾರೆ ಆ್ಯಂಕರಿಂಗು, ಇವ್ರ ಇಲ್ಲ ಅಂತ ಎಷ್ಟೋ ಜನ ಹೇಳಿರ್ತಾರೆ. ಅದೆಲ್ಲ ದಯವಿಟ್ಟು ಆ ರೀತಿಯೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಜೀವನ ಅಂತಕ್ಕಂಥದ್ದು ಈಗ ನೋಡಿ, ನಮ್ಮ ವಾಯ್ಸ್, ನಮ್ಮ ಧ್ವನಿ ಅಂತಕ್ಕಂಥದ್ದು ಅವರವರ ಧ್ವನಿನೇ ಅಷ್ಟೇ. ಈಗ ನಿಮ್ಮ ಧ್ವನಿ ಹೇಗಿದೆಯೋ ನಿಮ್ಮ ಧ್ವನಿ ಥರನೇ ನಮ್ಮ ಅನುಶ್ರೀ ಮೇಡಮ್ ಥರ ಇರಲ್ಲ, ನಮ್ಮ ಅನುಪಮ ಮೇಡಮ್ ಥರನೂ ಇರಲ್ಲ. ಇದೆಲ್ಲ ಧ್ವನಿ ಅಂತಕ್ಕಂಥದ್ದು, ನಮ್ಮ ಕಲೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಕಲೆನೇ ನಾವು ಗೌರವಿಸಬೇಕೆ ಹೊರತು ಬೇರೆಯವರ ಕಲೆಯನ್ನು ನೋಡಿ ಇಲ್ಲಿ ಅಳಿತಕ್ಕಂಥದ್ದೆಲ್ಲ ಏನೂ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೆಂಬಲ ಸಿಕ್ಕಷ್ಟೇ ತೃಪ್ತಿ ಸಿಗುತ್ತೆ ಅಷ್ಟೇ. ಸ್ನೇಹಿತರೆ ನೋಡಿ, ಇಲ್ಲಿ ಆ್ಯಂಕರ್ ಅಂತ ಬಂದರೆ ಅನುಶ್ರೀ ಮೇಡಮ್ ಮತ್ತು ಅನುಪಮ ಮೇಡಮ್ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಇಬ್ಬರು ಪ್ರತಿಭೆಗಳೇ ಇವರು. ನಮ್ಮ ಕನ್ನಡದಲ್ಲಿ ಆ್ಯಂಕರಿಂಗ್ ಪ್ರತಿಭೆ ಅಂತ ಅಂದರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ಹಿಂದೆ ಎಲ್ಲ ನೋಡಿ, ಅನುಶ್ರೀ ಮೇಡಮ್ ಕೂಡ ಏನೆಲ್ಲ ಕೆಲಸ ಮಾಡ್ತಿದ್ರು ಅಂತ ಕೂಡ ನಿಮಗೆ ಹಿಂದಿನ ವಿಡಿಯೋದೆಲ್ಲ ತಿಳಿಸಿದ್ದೆ. ಇವರು ಕೂಡ ಅನುಪಮ ಮೇಡಮ್ ಕೂಡ ಅಷ್ಟೇ, ಸುಮ್ಮನೆ ಹೇಳೋದಲ್ಲ. ಅಲ್ಲಿ ಅನುಪಮ ಮೇಡಮ್ ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಆ್ಯಂಕರಿಂಗ್ಗೆ. ಒಂದು ಕಡೆ ಆ್ಯಂಕರ್ ಅನುಶ್ರೀ ತಮ್ಮ ಇಡೀ ಕುಟುಂಬ ನಿಭಾಯಿಸಿ ತುಂಬ ಕುಟುಂಬನೇ ಸಾಕ್ತಾ ಇದ್ದಾರೆ ಅಂತ ಆಗಿನ ಕಾಲದಲ್ಲಿ. ಈಗಲ್ಲ, ಆಗಿನ ಕಾಲದಲ್ಲಿ ತಮ್ಮ ಕೂಡ ತುಂಬ ಎಷ್ಟೆಷ್ಟೋ ಕಷ್ಟಪಟ್ಟು ಈಗಲೂ ಕೂಡ ನೋಡಿ, ಅನುಶ್ರೀ ಮೇಡಮ್ ಕೂಡ ಈಗಲೂ ಎಷ್ಟು ಕಷ್ಟಪಟ್ಟು ಆ್ಯಂಕರಿಂಗ್ ಮಾಡಿ ತಮ್ಮ ಬರ್ತಕ್ಕಂಥ ಏನೋ ಸಂಭಾವನೆಯಲ್ಲಿ ಅವ್ರ ಕುಟುಂಬನ ನಿಭಾಯಿಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಒಂದು ಕೂಡ ನಾವು ಕೇಳ್ಬೋದು. ನೋಡಿ, ಅಮ್ಮ ಮತ್ತು ತಮ್ಮನ ಒಂದು ಭವಿಷ್ಯಕ್ಕಾಗಿ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲೇ ಅನುಶ್ರೀ ಮೇಡಮ್. ಆ ಟೈಮಲ್ಲೇ ಒಂದು ನಮ್ಮ ಅಮ್ಮ ಚೆನ್ನಾಗಿರಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ನಮ್ಮ ವ್ಯಕ್ತಿತ್ವ ಏನಿದೆ, ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸಿನ ಒಂದು ಮನೋಭಾವನೆ ಆಗಲೇ ಅನುಶ್ರೀ ಅವ್ರಿಗಿತ್ತು ಮೊದಲೇ. ಈಗ ನೋಡಿ, ಅನುಶ್ರೀ ಅವರು ಕೂಡ ಎಲ್ಲ ಜವಾಬ್ದಾರಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕೂಡ ಹೊತ್ಕೊಂಡು ಬಂದಿರತಕ್ಕಂಥ ನಮ್ಮ ಕನ್ನಡದ ಆ್ಯಂಕರ್ ಆಗಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥದ್ದವರು ಅನುಶ್ರೀ ಅವರೇ. ಆದರೂ ಕೂಡ ಮತ್ತೊಂದು ಕಡೆ ಆ್ಯಂಕರ್ ಅಂತ ಅನುಪಮ ಗೌಡ ಅಂತ ಕೂಡ ನಾವು ಸಾಕಷ್ಟು ಸಂಕಷ್ಟಗಳ ನಡುವೆ ಸಿಲುಕಿ ಬೆಳೆದು ಬಂದರು ಅಂತ ಕೂಡ ಹೇಳಲಾಗುತ್ತೆ. ಯಾಕೆಂದರೆ ಆ್ಯಂಕರ್ ಅಂತ ಬಂದರೆ ಆ್ಯಂಕರ್ ಅನುಶ್ರೀ ತಮ್ಮ PG ಒಂದು ಹಣ ಕಟ್ಟಬೇಕಂತಂದರೆ ಒಂದು ಕಾಲದಲ್ಲಿ ತುಂಬ ಪರದಾಡ್ತಿದ್ರಂತೆ. ಒಂದು PG ಅಂತ ಒಂದು ಹಾಸ್ಟೆಲ್ ಅಂತ ಏನು ಕರಿತೀವಿ, ಬೆಂಗಳೂರಲ್ಲಿ ಹಾಸ್ಟೆಲ್ ಉಳ್ಕೋಬೇಕಂದ್ರೆ ಒಂದು 5,000 ರಿಂದ 10,000 ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಆಗಿರೋದ್ರಿಂದ ಹಣವನ್ನು ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ದುಡಿತೀವಿ ಅನ್ನೋದು ಮೇಲು. ಒಂದು ದಿನಕ್ಕೆ ಎಷ್ಟು ಸಂಪಾದಿಸ್ತೀವಿ, ಅದರಲ್ಲಿ ಎಷ್ಟು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಅದೆಲ್ಲ ಮೇಲಾಗಿರುತ್ತೆ. ಆದರೂ ಕೂಡ ಈಗಲೂ ಅಷ್ಟೇ ಅನುಪಮ ಅವ್ರ ತಮ್ಮ ಅಲ್ಲ, ಸಾರಿ, ಅನುಶ್ರೀ ಅವ್ರ ತಮ್ಮ ಕೂಡ ಇದೇ ರೀತಿ ಕಷ್ಟಪಟ್ಟು ಮೇಲೆ ಬಂದು ಅನುಶ್ರೀ ಅವರು ದೊಡ್ಡ ಆ್ಯಂಕರಿಂಗ್ ಆಗಬೇಕು, ನಿರೂಪಕಿ ಆಗಬೇಕು ಅಂತ ಕೂಡ ಹಿಂದೆ ಎಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಇದರಲ್ಲಿ ಭೇದ ಭಾವ ಇಲ್ಲ. ಇಲ್ಲಿ ಯಾರು ಮೇಲೂ ಯಾರು ಕೀಳು, ಮತ್ತು ಆ್ಯಂಕರಿಂಗಲ್ಲಿ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅವೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಅಂತ ಕೂಡ ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ ನೋಡಿ, ಅನುಶ್ರೀ ಅನುಪಮ ಗೌಡ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ಏನೂ ಇಲ್ಲ. ಅವರವರು ಕೂಡ ತುಂಬ ಫ್ರೆಂಡ್ಲಿಯಾಗೇ ಇದ್ದಾರೆ. ನೋಡಿ, ನಮ್ಮ ಕನ್ನಡ ಚಾನಲ್ಗಳಲ್ಲೇ 1000 ಜನ ಆ್ಯಂಕರಿಗಳು ಬಂದಿರ್ತಾರೆ, 1000 ಜನ ಬರ್ತಾ ಇರ್ತಾರೆ ಆ್ಯಂಕರಿಂಗ್ಗಳು, 1000 ಜನ ಹೋಗ್ತಾ ಇರ್ತಾರೆ. ಅವರ ಒಂದು ಪರ್ಫಾರ್ಮೆನ್ಸು, ಅವರ ಒಂದು ಪವರ್ ಅಂತ ನಾವೇನು ಕರಿತೀವಿ ಏನಿದೆ ಅದನ್ನು ಎಲ್ಲರೂ ಕೂಡ ತೋರಿಸ್ತಾರೆ. ಈಗ ನೋಡಿ, ಸ್ಯಾಂಡಲ್ವುಡ್ ನಟರು ಅಂತ ಬಂದಾಗ ಎಲ್ಲ ನಟರು ಕೂಡ ಒಂದೇ. ಅಲ್ಲಿ ಟಾಪ್ ನಟ, ಇಲ್ಲಿ ಇವರು ಏನು ನಟರ ಸಿನಿಮಾಗಳು ಓಡ್ತಾ ಇಲ್ಲ, ಇವ್ರ ಸಿನಿಮಾಗಳು ಚೆನ್ನಾಗಿಲ್ಲ, ಅವೆಲ್ಲ ಆ ಥರ ಎಲ್ಲ ಏನೂ ಬರಲ್ಲ. ಸ್ನೇಹಿತರೆ, ನೀವು ಏನಂತಂದರೆ ಎಷ್ಟೋ ಜನ ನಮ್ಮ ಜನಗಳೆಲ್ಲ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಇದೇ ರೀತಿ ಇರುತ್ತೆ. ನೋಡಿ, 1000 ಜನ ಆ್ಯಂಕರ್ಗಳು ಬರ್ತಾರೆ ಹೋಗ್ತಾರೆ ಅಂತ ನಾವೇನು ಕರಿತೀವಿ, ನಟರು ಅಷ್ಟೇ 1000 ಜನ ನಟರು ಬರ್ತಾರೆ, 1000 ಜನ ನಟರು ಹೋಗ್ತಾ ಇರ್ತಾರೆ. ಇದರಲ್ಲಿ ಭೇದ ಭಾವ ಅಂತೂ ತೋರಕ್ಕೆ ಹೋಗ್ಬಿಡಿ. ನಮ್ಮ ಕನ್ನಡ ಇಂಡಸ್ಟ್ರಿನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಿ. ನಮ್ಮ ಶಿವಣ್ಣ ಅಂತಲ್ಲ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಮ ಹಿರಿಯ ನಟರೆಲ್ಲ, ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ದೊಡ್ಡಣ್ಣ ಆಗ್ಬೋದು, ಶಶಿಕುಮಾರ್ ಅವರಾಗ್ಬೋದು, ಮತ್ತು ಇನ್ನೂ ದೊಡ್ಡ ಹಿರಿಯ ನಟರು ನೀವು ಕೇಳಿರ್ತೀರ. ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಧ್ಯಮದೊಂದಿಗೆ ಹೇಳ್ತಾ ಇರ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ದಯವಿಟ್ಟು ಇದೇ ರೀತಿ ತೊಗೊಂಡೋಗಿ. ಇಲ್ಲಿ ಇಂಥ ಅವಕಾಶ ನಿಮ್ಗೆ ಇನ್ನೂ ಸಿಗಲ್ಲ. ದಯವಿಟ್ಟು ಬನ್ನಿ, ಹೊಸ ಕಲಾವಿದರು ಬನ್ನಿ ಅಂತ ಕೂಡ ಕೇಳ್ಕೊತಿದ್ದಾರೆ. ಈಗಲೂ ಕೂಡ ನೋಡಿ,
ಅನುಪಮ ಗೌಡ ಮಾತ್ರ ಸದಾ ನೆನಪಿನಲ್ಲಿ ನಮ್ಮ ಉಳಿಯುವ ಹೆಸರು ಅಂತಂದರೆ ಆ್ಯಂಕರ್ ಅನುಶ್ರೀ ಮತ್ತು ಅನುಪಮ ಗೌಡ ಇಬ್ಬರೂ. ಹೀಗೆ ಇಬ್ಬರು ಕೂಡ ತಮ್ಮ ಪ್ರತಿಭೆಯ ಮೂಲಕ ಭಾರಿ ಕಷ್ಟಪಟ್ಟು ಮೇಲೆ ಬಂದವರು ಅಂತ ಕೂಡ ಹೇಳ್ಬೋದು. ಈಗಾಗಲೇ ಆ್ಯಂಕರ್ ಅನುಶ್ರೀ ಕೂಡ ಮದುವೆ ಆಗಾಯಿತು. ಈಗ ನೆಕ್ಸ್ಟು ಅನುಪಮ ಅವರು ಕೂಡ ಒಂದು ಮದುವೆ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ಕೇಳ್ತಾ ಇದ್ರಿ. ಆದರೆ ನೆಕ್ಸ್ಟ್ ಮುಂದೊಂದು ದಿನ ಅವ್ರ ಮದುವೆ ಯಾವಾಗ ಅಂತ ಕೂಡ ಡೇಟ್ ಅನೌನ್ಸ್ ಮಾಡ್ತಾರೆ, ನೋಡೋಣ ಅವಾಗ ವಿಡಿಯೋ ಮಾಡೋಣ. ಸದ್ಯಕ್ಕಂಗೂ ಈಗ ನಂಬರ್ 1 ಪಟ್ಟಕ್ಕಾಗಿ ಅನುಶ್ರೀ ಅವರು ಮತ್ತು ಅನುಪಮ ಪೈಪೋಟಿ ಅಂತೆಲ್ಲ ಕೂಡ ನೀವು ಕಾಮೆಂಟ್ ಮಾಡ್ತಿದ್ದೀರಾ. ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ. ಏನಂತಂದರೆ ಅನುಶ್ರೀ ಅನುಪಮ ಮತ್ತು ಒಂದು ಭರ್ಜರಿ ಪೈಪೋಟಿ ಇವೆಲ್ಲ ಶುರು ಆಗ್ತಾ ಇರ್ತಕ್ಕಂಥದ್ದೆಲ್ಲ ಅವೆಲ್ಲ ನಮ್ಮ ಒಂದು ಮನಸ್ಸಿನ ಕಲ್ಪನೆ, ಅದು ಒಂದು ಕಾಂಪಿಟೇಷನ್ ಅಂತಕ್ಕಂಥದ್ದು. ಅದು ಕಾಂಪಿಟೇಷನ್ ಅವರು ಇದ್ದರೆ ಕೂಡ ಏನೋ ಬೆಳಿಬೋದು ಅಂತೆಲ್ಲ ಅವರು ಕೂಡ ಹೇಳ್ಕೊತಿರ್ತಾರೆ, ಬಟ್ ಅದು ಬೇರೆ ವಿಷಯ. ಆದರೂ ಕೂಡ ಇಲ್ಲಿ ಕಾಂಪಿಟೇಷನಲ್ಲಿ ನಂಬರ್ 1 ಪಟ್ಟ ಸಿಗೋದು ಯಾರಿಗೆ ಅಂತ ಕೂಡ ನೀವು ಎಷ್ಟೋ ಜನ ಕೇಳ್ತಾ ಇರ್ತೀರ, ಎಷ್ಟೋ ಜನ ಕೂಡ ಕಾಮೆಂಟ್ ಕೂಡ ಮಾಡಿರ್ತೀರ. ಹಿಂದೆಲ್ಲ ಮಾಡಿದ್ರಿ, ಹಳೆ ಅನುಶ್ರೀ ಮೇಡಮ್ ವಿಷಯದಲ್ಲೆಲ್ಲ ಮಾಡಿದ್ರಿ. ದಯವಿಟ್ಟು ಕಾಮೆಂಟ್ ಅಂತ ಬಂದರೆ ಆ ರೀತಿ ನಂಬರ್ 1 ನಂಬರ್ 2 ಅವೆಲ್ಲ ಏನೂ ಬರಲ್ಲ ನೋಡಿ. ಅನುಪಮ ಅವರು ಕೂಡ ನಿರೂಪಣೆ ಮಾಡುವಾಗ ಒಂದು ಮಾತು ಹೇಳ್ತಿದ್ರಂತೆ. ಏನು ಹೇಳ್ತಿದ್ರು ಅಂದರೆ ಅನುಪಮ ಅವರು, ಆ್ಯಂಕರಿಂಗ್ ಅಂತಂದರೆ ಅನುಪಮ ಅವರೇ ಆತ ಈ ಥರ ಹೇಳೋ ಮೂಲಕ ನಾವು ಅನುಶ್ರೀ ಅವ್ರಿಗೆ ಟಾಂಗ್ ಕೊಡಬೇಕು, ಅವೆಲ್ಲ ಏನೂ ಇಲ್ಲ ನೋಡಿ. ಅನುಪಮ ಗೌಡ ಏನೇನು ಮಾತಾಡ್ತಿದ್ರು ಅಂತಂದರೆ ಆರೋಪ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಚರ್ಚೆಗೆ ಬರ್ತಾರೆ, ಅವೆಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೋ ಹಾಕೊಂಡು ಬರ್ತಾರೆ. ಇದೆಲ್ಲ ಒಂದು ಏನೋ ಕಿತಾಪತಿ ಅಷ್ಟೇ, ಒಂದೆಲ್ಲ ಕಿತ್ತಾಟ ಶುರುವಾಗುತ್ತೆ. ಇವೆಲ್ಲ ಏನಿಲ್ಲ, ಸುಮ್ಮನೆ ಒಂದೇ ಚಂಚಲತೆ ಅಷ್ಟೇ, ನಮ್ಮ ಜನಗಳಿರ್ತಕ್ಕಂಥ ಒಂದು ಚಂಚಲತೆ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕೂಡ ಹೇಳಿದರು. ಹೌದು, ಆದರೆ ಆ್ಯಂಕರ್ ಅನುಶ್ರೀ ಅವರು ಕೂಡ ಅನುಪಮ ಇಬ್ಬರು ಕೂಡ ಇದೀಗ ನಂಬರ್ 1. ಯಾರು ಇಲ್ಲಿ ನಂಬರ್ 1 ನಂಬರ್ 2 ಇಲ್ಲ, ಇಬ್ಬರು ಕೂಡ ನಂಬರ್ 1 ನಮ್ಮ ಆ್ಯಂಕರಿಂಗಲ್ಲೇ. ಅದನ್ನೋ ಒಂದು ಚರ್ಚೆಯನ್ನು ದಯವಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಬಿಡಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಸೋಷಿಯಲ್ ಮೀಡ್ಯಾದಲ್ಲಂತೂ ಸಿಕ್ಬಿಡ್ತು ಸಾಕು, ಒಂದು ವಿಷಯ ಸಾಕು, ಏನಾದರೂ ಹಾಕ್ಕೊಂಡು ನಾವು ಸುಮ್ಮನೆ ನಮಗೊಂದು ಎಂಟರ್ಟೈನ್ಮೆಂಟ್ ಸಿಕ್ಕರೂ ಸಾಕು, ಸುಮ್ಮನೆ ಹಾಕೊಂಡು ಹೋಗ್ತಾ ಇರ್ತೀವಿ. ಇದೆಲ್ಲ ನಾವು ಮಾತಾಡ್ತಕ್ಕಂಥದ್ದೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಕೂಡ ವಿಷಯ ಚರ್ಚೆ ಆಗುತ್ತೆ. ನೆಟ್ಟಿಗರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಕಡೆ ಆ್ಯಂಕರ್ ಅನುಶ್ರೀ ಅವರು ಕೂಡ ಬೆಂಬಲಿಗರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದ್ದರು. ಅನುಶ್ರೀ ಅವರು ಕೂಡ ಅವರೇ ಕನ್ನಡದಲ್ಲಿ ನಂಬರ್ 1 ಅಂತ ಕೂಡ ಎಲ್ಲ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಅನುಪಮ ಅವರು ಅಭಿಮಾನಿಗಳು ಇಲ್ಲ, ಅನುಪಮ ಅವರು ಕೂಡ ನಂಬರ್ 1 ಏನಿದ್ರು ಅನುಶ್ರೀ ಅವರೇ ಅಂತ ಕೂಡ ಎಲ್ಲ ಹೇಳ್ತಿರ್ತಾರೆ. ಹೀಗಾಗಿ ದೊಡ್ಡ ಗೊಂದಲ ಎಲ್ಲ ಶುರುವಾಗೋದೆಲ್ಲ ಇದರಿಂದನೇ. ದಯವಿಟ್ಟು ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಮ್ಮ ಜನ ಅಂತಂದರೆ ನಂಬರ್ 1 ನಂಬರ್ 2 ನಂಬರ್ 3 ಇದೇ ರೀತಿ ಲೆಕ್ಕ ಹಾಕೊಂಡು ಬರ್ತಾರೆ ನೋಡಿ. ಸ್ಟಾರ್ ಬಾರ್ಗಳಂತೂ ಕೂಡ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಸ್ಟಾರ್ ಬಾರ್ಗಳು ಇವೆಲ್ಲ ದಯವಿಟ್ಟು ಬೇಡ. ಎಲ್ಲರೂ ಕೂಡ ಇಬ್ಬರು ಕೂಡ ಟಾಪ್ ನಂಬರ್ 1 ಆ್ಯಂಕರಿಂಗಲ್ಲಂತಲ್ಲ, ಎಲ್ಲದರಲ್ಲೂ ಅಷ್ಟೇ. ಯಾಕೆಂದರೆ ಇಬ್ಬರು ಕೂಡ ಕಷ್ಟಪಟ್ಟು ಕೂಡ ಮೇಲೆ ಬಂದವರು. ಆ್ಯಂಕರಿಂಗಲ್ಲೇ ಕಷ್ಟಪಟ್ಟು ಮೇಲೆ ಬಂದವ್ರನ್ನ ನಾವು ತುಳಿಯೋದು ಬೇಡ, ಅಲ್ಲಿ ಬೆಳೆಸಲೇಬೇಕು, ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಕೂಡ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ್ಯಂಕರಿಂಗ್ ಅಂತ ಒಂದು ನಿರೂಪಕಿ ಅಂತ ನಾವು ಕರಿತೀವಲ್ಲ, ನಿರೂಪಣೆ ಒಂದು ಅಂದರೆ ಸ್ಟೇಜ್ ಮೇಲೆ ಹೋಗಿ ನಾವು ಮಾತಾಡೋ ಒಂದು ಕಲೆ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಈಗ ನೋಡಿ, ನಾವು ಸ್ಟೇಜ್ ಮೇಲೆ ಹೋದ ತಕ್ಷಣ ಎಷ್ಟೋ ಜನ ಬೆವ್ತೋಗ್ತಾರೆ. ಅಲ್ಲೇ ಬೆವ್ತೋಗೋದು ಮಾತ್ರ ಅಲ್ಲ, ಏನೋ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ ಅವರ ಒಂದು ಮೈಯಲ್ಲೇ. ಆ ಮೈಯಲ್ಲೇ ಭಯದ ವಾತಾವರಣ ಇಲ್ದೇ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅನುಶ್ರೀ ಅನುಪಮ. ಅದರಲ್ಲೂ ಲೇಡೀಸ್ಗಳಲ್ಲೇ ನಾವು ಮಹಿಳೆಯರಲ್ಲಿ ಅಂತ ನಾವು ಏನು ಕರಿತೀವಿ. ನೋಡಿ, ಎಷ್ಟೋ ಜನ ಜೆಂಟ್ಸು, ಅಕುಲ್ ಬಾಲಾಜಿ ಸರ್ ಆಗ್ಬೋದು, ಮಜಾ ಭಾರತದಲ್ಲೂ ಕೂಡ ನಾವು ನೋಡಿರ್ತೀವಿ. ಯಾರು ನಿರಂಜನ್ ದೇಶಪಾಂಡೆ ಸರ್ ಆಗ್ಬೋದು, ಇನ್ನೂ ಎಷ್ಟೋ ಜನ ಆ್ಯಂಕರಿಂಗ್ಗಳೆಲ್ಲ ಇದ್ದಾರೆ. ಆದರೂ ಕೂಡ ಆ್ಯಂಕರಿಂಗಲ್ಲಿ ಅನುಶ್ರೀ ನಂಬರ್ 1, ಅದು ಅನುಶ್ರೀ ನಂಬರ್ 1 ಅಂತ ಎಷ್ಟೋ ಜನ ತುಂಬ ಈ ಕೆಟ್ಟತನದೆಲ್ಲ ಕಾಮೆಂಟ್ ಎಲ್ಲ ಮಾಡ್ತೀರಾ. ದಯವಿಟ್ಟು ಆ ಥರ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬಿಡಿ. ಕಾಮೆಂಟ್ ಅಂತಂದರೆ ನೂರಾರು ಬರ್ತಾ ಇರ್ತವೆ, ಸಾವಿರಾರು ಬರ್ತಾ ಇರ್ತವೆ. ಯಾಕೆ ಅಂತಂದರೆ ಅವೆಲ್ಲ ಬ್ಯಾಡ್ ಕಾಮೆಂಟ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೂ ಕೂಡ ಸಪ್ರೇಟ್ ಒಂದು ವೀಡಿಯೋ ಮಾಡೋಣ. ಬ್ಯಾಡ್ ಕಾಮೆಂಟ್ ಯಾಕೆ ಮಾಡ್ತೀರಾ, ಗುಡ್ ಕಾಮೆಂಟ್ ಯಾಕೆ ಮಾಡಲ್ಲ, ಅವೆಲ್ಲ ಅದೊಂಥರ ವಿಷಯಗಳು. ಆದರೆ ನಂಬರ್ 1 ನಂಬರ್ 2 ಎಲ್ಲ ಇಲ್ಲಿ ವಿಷಯಗಳಂತೂ ಬರಲ್ಲ. ದಯವಿಟ್ಟು ಏನಂತಂದರೆ ಕಾಮೆಂಟ್ ಅಂತ ವಿಷಯ ಬಂದಾಗ ಒಳ್ಳೆ ಕಾಮೆಂಟ್ ಯಾಕೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.